ಭಾಗ್ಯ ಆತವ್ರೆ ಬಾಯ್ಲಿ ಒಂದ್ ಸ್ವಲ್ಪ. ಏನತ್ತವ್ರೆ? ಎಲ್ಲೋದ್ರು ಎಲ್ಲ ಯಾರು ಕಾಣ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ಎಲ್ಲೋದ್ರು ಏನೋ, ಯಾರಿಗೆ ಗೊತ್ತು. ನನ್ನ ಹತ್ರ ಹೇಳಿ ಮಾಡಿ ಹೋಗ್ತಾರೆ ಇವ್ರು ಯಾರಾದ್ರು. ಮನೇಲಿ ಇರ್ತೀಯಲ್ಲ, ಗೊತ್ತಾಗಲ್ವಾ ನಿಂಗೆ? ನನಗೆ ಗೊತ್ತಿಲ್ಲತ್ತೆ ಎಲ್ಲೋದ್ರು ಅಂತ. ನಾನು ನೋಡ್ಕೊಂಡು ಕೂತಿರ್ತೇನಾ? ಎಷ್ಟು ಕೆಲಸ ಇದೆ, ಬಟ್ಟೆ ಒಗಿಬೇಕು, ಪಾದ ತೊಳಿಬೇಕು, ಅಡುಗೆ ಮಾಡಬೇಕು, ಮನೆ ಒರೆಸ್ಬೇಕು, ಗುಡಿಸ್ಬೇಕು, ಎಷ್ಟೊಂದು ಕೆಲಸ ಇದೆ. ನೀವು ನಿಮ್ಮ ಥರ ಆ ಕಡೆ ಈ ಕಡೆ ತಿರ್ಗಂಗಿದ್ದಿದ್ರೆ ಪರವಾಗಿಲ್ಲಪ್ಪ, ನೋಡ್ಕೊಂಡು ಇರ್ಬೋದಿತ್ತು ನಾನು. ಹಾ ಅಂದ್ರೆ ನಾನೇನು ಊರು ಸುತ್ತಕ್ಕೆ ಹೋಗಿದ್ನಾ? ಅದನ್ನೇ ಮಾಡಕ್ಕೆ ಹೋಗಿದ್ರಲ್ಲ ಈಗ ನೀವು. ಭಾಗ್ಯ ಬತ್ತ ಬತ್ತ ಬಾಯಿ ಜಾಸ್ತಿ ಆಯ್ತು ನಿಂದು. ಇದ್ದಿದ್ದಂಗೆ ಹೇಳಿದ್ರೆ ಬಾಯಿ ಜಾಸ್ತಿ ಆಯ್ತದೆ, ಎಲ್ಲ ಜಾಸ್ತಿ ಆಯ್ತದೆ. ಸುಮ್ಮನೆ ಇರಿಯತ್ತೆ ನೀವು, ತಲೆ ತಿನ್ಬೇಡಿ ನನ್ನ. ಅಲ್ಲ ಮತ್ತೆ ನಾನೇನು ಕೆಲಸ ಮಾಡಲ್ವಾ ಮನೇಲಿ? ಊರು ಸುತ್ಕೊಂಡಿರ್ತೀನ. ಏನ್ ಮಾತಾಡ್ತಿದ್ಯಾ ನೋಡು ನೀನು. ಅದೇ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ಟೆ ತೊಳ್ದಾಕ್ತೀರಾ, ಪಾದ ತೊಳ್ದಾಕ್ತೀರಾ, ಮನೆ ಗುಡಿಸ್ತೀರಾ, ಒರೆಸ್ತೀರಾ, ಇನ್ನೇನೇನು ಕೆಲಸ ಇದೆ, ಬಟ್ಟೆ ಹಾರಾಕ್ತೀರಾ, ಎಲ್ಲನೂ ಮಾಡ್ತೀರಾ ಅತ್ತೆ ನೀವು. ಡಸ್ಟ್ ಹೊಡಿತೀರಾ, ಕ್ಲೀನ್ ಮಾಡ್ತೀರಾ. ಒಂದು ಗಳಿಗೆ ಕೂತ್ಕೊಳ್ಳಲ್ಲ ಬಿಡಿ ನೀವು. ಇಲ್ಲ ಕಣೆ, ನಾನೇ ಮಾಡ್ಲಿಗ? ನೀನ್ ಬಂದಿದ್ಯಲ್ಲ, ನೀನ್ ಮಾಡು. ನಾನೇ ಈಗ ಮಾಡ್ಬೇಕು. ನಮ್ಮ ಅತ್ತೆ ಕಾಲದಲ್ಲಿ ನಾನೇ ಮಾಡ್ತಾ ಇದ್ದೆ ಕೂರಿಸಿ. ಇವಾಗ ನೀನ್ ನನ್ ಸೊಸೆ ಬಂದಿದ್ಯಾ, ನೀನ್ ನನ್ ಸೇವೆ ಮಾಡು. ಮಾಡ್ತಾ ಇದ್ದೀನಲ್ಲ. ನಿಮ್ಮ ಅತ್ತೆಯವ್ರದ್ದು, ನಮ್ಮ ಅತ್ತೆಯವ್ರದ್ದು, ಎಲ್ಲಾರ್ದು. ಈಗ ನಿಮ್ಮ ಅತ್ತೆ ಇದ್ದಾರಲ್ಲ, ನೀವು ಮಾಡ್ಬೋದಲ್ಲ. ಗೊಟ್ಟುಕೊಂದಿಲ್ಲಲ್ಲ ನಿಮ್ಮ ಅತ್ತೆ. ಅಯ್ಯಯ್ಯೋ, ಎಷ್ಟು ಮಾತಾಡ್ತೀಯವ್ವ. ಅದೆಲ್ಲ ಹೋಗ್ಲಿ ಬಿಡಿ. ಗೀತಾ ಅಕ್ಕನ ಮನೆಗೆ ಹೋಗಿದ್ರಲ್ಲ, ಏನಾಯ್ತು? ನಿಂಗೆ ಯಾಕೆ ಹೇಳ್ಬೇಕು? ಹೋಗಿ ಕೆಲಸ ನೋಡೋದು. ಹೌದೌದು, ನನಗೆ ಬರೀ ಕೆಲಸ ಮಾಡೋಕ್ಕೆ ಇರೋದು ಈ ಮನೇಲಿ. ತೊಳೆಯೋಣ, ಮಾಡೋಣ, ಗುಡ್ಸೋಣ, ಒರ್ಸೋಣ, ಅದಕ್ಕೆ ಇರೋದು. ಒಂದು ವಿಷಯ ಏನು ಕೇಳಿದ್ರು ನಿನಗೆ ಯಾಕೆ ಹೋಗಿ ಕೆಲಸ ಮಾಡೋದು, ನಿನಗೆ ಯಾಕೆ ಕೆಲಸ ಮಾಡೋದು, ಯಾರು ಕೇಳಿದ್ರು ಅದೇ ಡೈಲಾಗ್ ಹೊಡೀರಿ ಎಲ್ಲರೂ. ಆ ಅಜ್ಜಿ ಅಂತೋ ನನಗೆ ಕೋಪ ಬರೋ ಕಾರಣನೇ ಅಜ್ಜಿ. ಎಷ್ಟು ತಲೆ ತಿಂತದೆ ಮನೇಲಿ, ವಟ 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 ಅಂದ್ಕೊಂಡು. ವಯಸ್ಸಾದ್ಮೇಲೆ ಎಲ್ಲರೂ ಹಂಗೆ ಆಗ್ತಾರೆ, ನೀನು ಕೂಡ ಹಂಗೆ ಆಗ್ತೀಯ, ನೋಡ್ಕೊ. ನಾನು ಹಂಗೆಲ್ಲ ಬಾಯ್ ಬಿಡಿಯಲ್ಲಪ್ಪ. ಯಾರಾದ್ರೂ ತಲೆ ತಿನ್ನಲ್ಲ, ಸುಮ್ಮನೆ ಹೋಗ್ಬಿಟ್ಟು ಕುತ್ಕೊಬಿಡ್ತೀನಿ ಮೂಲೆಯಲ್ಲಿ. ನೋಡ್ತೀನಿ ಮುದುಕಿ ಆದ್ಮೇಲೆ ನೋಡ್ತೀನಿ, ಸುಮ್ಮನೆ ಇರು. ನಾನು ಮುದುಕಿ ಆಗೋದೇ ನೀವೆಲ್ಲಿ ಇರ್ತೀರಾ? ನೀವು ಮೇಲೆ ಇರ್ತೀರತ್ತೆ. ಕಳ್ಸ್ಬಿಡಕ್ಕೆ ಇದ್ದಾಳಪ್ಪ. ಯಾಕೋ ನಾನು ಮೇಲೆ ನೋಡ್ತೀನಿ ಬಿಡು. ನೀನೇನಾದ್ರೂ ಆ ಥರ ಆದ್ರೆ ಒಂದು ದಪ್ಪ ಕಲ್ಲು ಟಪ್ ಅಂತ ನಿನ್ನ ತಲೆ ಮೇಲೆ ತಾಕ್ಬಿಡ್ತೀನಿ ನೋಡ್ರಿ. ಅದೇವ್ರೆ ಮತ್ತೆ ಸುಮ್ಮನೆ ಇರು. ಯಾಕೆ ತಲೆ ತಿಂತಿದ್ಯಾ ನಂದು? ತಲೆ ತಿನ್ನಲ್ಲ ಬಿಡಿ. ಗೀತಾ ಅಕ್ಕನ ಮನೆಗೆ ಹೋಗಿದ್ರಲ್ಲ, ಏನಾಯ್ತು ಅಂತ ಹೇಳಿ, ನಮಗೂ ಸ್ವಲ್ಪ ತಿಳ್ಕೊತೀವಿ. ಹಂಗೇನಿಲ್ಲ, ಹುಡುಗ ಎಲ್ಲ ಇಷ್ಟ ಆಗಿದೆ. ಇನ್ನು ಯಾವಾಗ ಹೋಗ್ತಾರೋ ಬರೋದು ಮಾತಾಡ್ಬೇಕಂತೆ. ಹುಡುಗ ಎಲ್ಲ ಓಕೆ, ಚೆನ್ನಾಗಿದ್ದಾರೆ, ಒಪ್ಕೊಂಡಿದ್ದಾರೆ. ಸರಿ ಆಯ್ತು ಅಂತ ಹೇಳ್ಕೊಂಡು ಇವರು ಬರೋದು ಹೋಗೋದು. ಇನ್ನೂ ಟೈಮಿಂಗ್ಸ್ ಹೇಳಿಲ್ಲ. ಅದೇ ಹುಡುಗನ ಮನೆ ನೋಡಕ್ ಹೋಗ್ಬೇಕಲ್ಲ. ಹೌದಾ? ಹುಡುಗ ಚೆನ್ನಾಗಿದ್ದಾನ? ಫೋಟೋ ತಕೊಂಡು ಬಂದಿದ್ದೀರಾ? ತೋರಿಸಿ. ಇಲ್ಲ ಹುಡುಗ ಚೆನ್ನಾಗಿದ್ದಾನೆ. ಫೋಟೋ ಗಿಟ ಅಂತ ತಗೊಂಡಿಲ್ಲ ನಾನು. ಅಲ್ಲಿ ಮಾತಾಡ್ಸಕ್ ಹೋಗಿದ್ದೆ ಅಷ್ಟೇ. ಚೆನ್ನಾಗಿದ್ದಾನೆ ಹುಡುಗ. ಹೆಂಗೋ ಹೋಗ್ಲಿ ಬಿಡಿ. ಗೀತಾಕ್ಕನಿಗೆ ಒಳ್ಳೇದಾಯ್ತು, ಖುಷಿಯಾಗಿರ್ಬೇಕು ಗೀತಾಕ್ಕನಿಗೆ ಪಾಪ. ಹೌದೌದು. ಡ್ರಮ್ಗಿದ್ದೆಲ್ಲ ಇದೇ ನಿಂಗೆ ಸಣ್ಣ ಕಾಣ್ತಾ ಇದೆಯಾ? 4 ಆಗ್ಬಿಟ್ಟಿದ್ಯಾ? ಏನು 4 ಆಗಿ ಸಣ್ಣ ಕಾಣ್ತಾ ಇದೆಯಲ್ಲ? ಮಾವ ನಾನು ಭಾಗ್ಯ. ನಿಮ್ಮ ಎಂತಿಯಲ್ಲ ಭಾಗ್ಯ, ನಿಮ್ಮ ಸೊಸೆ. ಓ ಭಾಗ್ಯ, ಎಲ್ಲವಳು ಡ್ರಮ್ಮು? ಅಲ್ಲಿ ಕೂತಿದ್ದಾರೆ ಮಾವ, ಅಲ್ಲಿ ನೋಡಿ, ಅಲ್ಲೇ. ಅಳ್ಕೋದಿದಳ ಅಲ್ಲೇ? ಅದಲ್ಲಿ ನೋಡ್ತೀನಿ. ಏನ್ರಿ ವ್ಯವಸ್ಥೆ? ಡ್ರಮ್ಮು ಇಳ್ಕೋದಿದ್ಯಾ? ನೀ ಯಾಕೆ ಇಷ್ಟ ಹತ್ರ ಬಂದಿದ್ಯಾ? ಸ್ವಲ್ಪ ದೂರ ಹೋಗು. ಬಾ, ಸಹಾಯನ ಮುತ್ತಾಳ. ನೀನು ಮೊತ್ತೆಲ್ಲ ಕೊಡಕ್ಕೆ ಬರ್ಬೇಡ ಡ್ರಮ್ಮು. ನಾನು ಇವಾಗ ಫುಲ್ಲು ಖುಷಿಯಲ್ಲಿದ್ದೀನಿ. ದೂರ ಹೋಗು ಡ್ರಮ್ಮು. ಗಂಟೆ ಇನ್ನು 6 ಗಂಟೆ ಆಗಿಲ್ಲ. ಯಾಕೆ ಇಷ್ಟು ಜಲ್ದಿ ಕುಟ್ಕೊಂಡು ಬಂದಿದ್ದೀರಾ ಮನೆಗೆ? ಅದು ಫುಲ್ ಟೈಟ್ ಆಗಿ. ಓ ಡ್ರಮ್ಮು, ನಿನ್ನ ಟೈಮ್ ಟೇಬಲ್ ಎಲ್ಲ ನನ್ನ ಫಾಲೋ ಮಾಡೋಕ್ಕಾಗಲ್ಲ. ನನಗೆ ನೋಡು, ಮನಸ್ಸು ಚೆನ್ನಾಗಿದ್ರೆ ಸಾಕು ಅಲ್ವಾ? ಏನಂತೀಯ? ಟೈಮ್ ಯಾಕೆ ಟೈಮ್ ಟೇಬಲ್ ಅದು ಯಾಕೆ? ಏನಂತೀರಾ? ಹೌದೌದು. ಇರು. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಇನ್ಯಾರತ್ತೆ? ಪಕ್ಕದ ಮನೆ ಸಂಕ್ರಪ್ಪ, ಪಕ್ಕದ ಮನೆಯಲ್ಲಿ ಸಂಕ್ರಪ್ಪ. ಏನ್ ಮಾತಾಡ್ತಿದ್ಯಾ ಡ್ರಮ್ಮು? ನಿನ್ನ ಕಡ್ದೆ ಹಾಕ್ಬಿಡ್ತೀನಿ ನೋಡಿ. ನಿನ್ನ ಹಿಂಗೆಲ್ಲ ಆಡ್ತಿದ್ರೆ ನಾವು ನಿನ್ನ ಕರಿಮಣಿ ಮಾಲೀಕ. ಅದ್ರಲ್ಲೇನು ಏನ್ ನಿಂಗೆ ಗೊತ್ತಲ್ವಾ? ಒಂದು ಉಡ್ಸಿ ಕೈ ಕೊಟ್ಟಿಲ್ಲ, ಅದಕ್ಕಿಂತ ಪ್ರೂಫ್ ಬೇಕೇನೆ ನಿಂಗೆ? ಇವ್ರ ಪಕ್ಕದಲ್ಲಿ ಬರ್ತಾನೆ. ಇದಾಕು ಕೈ ಕೆಳಗೆ ಇಳಿತಲ್ಲ, ಮಾಲನ್ನ ನಿಂತುಬಿಟ್ಟಿದೆ. ಇರು ಈಗ ಹೇಳಿ ನೀನು.
ಏನಿಲ್ಲ ಕಣ ಅಲ್ಲೇ ನನ್ನ ದೋಸ್ತ ಸಿಕ್ಕಿದ್ದ ಅಪರೂಪ ಅಪರೂಪ ಕುಡಿಯೋ ಮಚ್ಚ ಅಂತ ಹೇಳ್ದ. ಸರಿ ಇನ್ನೇನು ಕುಡಿಯೋ ನಡಿ ಮಚ್ಚ ಅಪರೂಪ ತಾನೆ ಅಂತ ಹೇಳಿ ಫುಲ್ಲು ಕುಡಿದ್ಬಿಟ್ಟೆ. ಆಗ್ಲಿಂದ ನೋಡ್ತೀನಿ ಇವಳೊಬ್ಳು ಅಲ್ಲು ಕಿಸ್ಕೊಂಡು ಇದ್ಬಿಟ್ಟೆ. ಇಡಿ ಇವ್ರನ್ನ ಒಳಗಡೆ ಮಲ್ಸ್ಬಿಟ್ಟು ಬರೋಣ ನಡಿ. ನನಗೇನಾಗುದ ನಾನ್ ಚೆನ್ನಾಗಿದೆ ನಾವು ಒಳಗಲ್ಲ ಮನಗಲ್ಲ ನಿನ್ ತೊಡೆ ಮನ್ಗ್ತೀನಿ ಅಲ್ಲೇ ಎತ್ತಿ ತಳ್ಳಿಬಿಡ್ತೀನಿ ಎದ್ದೇಳಿ ಇಲ್ಲಿಂದ. ನಡಿ ನಿಮ್ ರೂಮಲ್ಲಿ ಹೋಗಿ ಮಲಗಿ. ಸುಮ್ಮನೆ ಡ್ರಮ್ಮು ನೀನು ಯಾಕೆ ಹಂಗ್ ಮಾತೇ ನನ್ಗೆ ನಿಮ್ನೇನ್ ಮಾಡ್ತೀನಿ ನೋಡಿ ಇವಾಗ. ಅಮ್ಮ ಲಿಂಗಿ ಯಾರು ತಳ್ಳಾಗ್ಬಿಟ್ರು ಕಣೆ ನಮ್ಮ ಇಲ್ಲೇ ಗೊತ್ತಿದ್ದಲ್ಲ ಲಿಂಗಿ ಸಂಕ್ರಮ ಎತ್ತಾಕೊಂಡೋಗ್ಬಿಟ್ನಾ. ನಡೀರಿ ನೀವು ರೂಮ್ಗೆ ನಡೀರಿ. ನಿಮ್ ನಾ ಕೂಡಾಕ್ತೀನಿ ನಡಿ. ಮಾಡಿ ನಾ ಕೂಡಾಕಕ್ಕ ನಾನಲ್ಲ ನಾ ಇರ್ಲ ಕೂತಿರ್ಬೇಕು ಈ ಮನೆ ರಾಜ ಅವಳಿ ನಾನು. ಹೌದೌದು ಬಾರಿ ಭಾಗ್ಯ ಇಟ್ಕೊಳ್ಳೋಣ. ಮೂವತ್ತೂರು ಬಂದೆ ಮಾವ ಬನ್ನಿ ಒಳಗೆ. ನೀವು ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ದೀರಾ, ಅದಕ್ಕೊಂದು ಸ್ವಲ್ಪ ಹಂಗೆ ಒಳಗೆ ಮಕ್ಕೊಬ್ರೆ ಬನ್ನಿ ಒಳಗೆ. ನೀನು ಕುಡಿದ್ಬಿಟ್ಟಿದ್ದೇನೆ ಭಾಗ್ಯ. ಇಲ್ಲತ್ತೆ ಅವ್ರ ಸ್ಟೈಲಲ್ಲಿ ಹೇಳಿದ್ರೆ ಅವ್ರು ಬೇಗ ಕೇಳ್ತಾರೆ ನೋಡಿ. ಈಗ ಬಂದು ಮಾವ ಒಳಗೆ ಹೋಗವ. ಅಮ್ಮ ಮಗಳ ಮಾಡಿ ಊಳ ಹತ್ರ ಮಾತಾಡೋದು ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಂಡು ಮಾಡ ಮಗಳ ನೀನು. ಒಂದು ಲೋಟ ಕಾಫಿ ಬಾಡ ಬಿಡು, ಒಂದು ಬಾಟ್ಲು ತಂದು ಕೊಡ್ತೀಯ ನೋಡು. ಹ್ಞೂ ಮಾವ ನೀವು ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಾರೆ, ಆಮೇಲೆ ಕಳಿಸ್ತೀನಿ. ಸರಿ ಮಗಳ ತಗೋಬಾ, ನಾನು ಹೋಗ್ತೀನಿ. ನನ್ನ ಯಾರು ಕರ್ಕೊಂಡು ಹೋಗೋದು ಬೇಡ, ನಾನು ಪರ್ಫೆಕ್ಟ್ ಆಗಿದ್ದೀನಿ. ನೋಡಿ ಹೆಂಗ್ ನಡೀತೀನಿ ಅಂತ ನೋಡಿ ನೀವಿಬ್ರು. 1 2 3 4 5 ಸ್ಟಡಿ ನಾನು 10. ಅಯ್ಯೋ ಮಾವನವ್ರತ್ತೆ ಕಿಸ್ತ್ರೆ 32 ಹಲ್ಲನ್ನು ಉದುರಿಸ್ಬಿಡ್ತೀನಿ. ಹೋಗಿ ಒಳಗಡೆ ಅಡುಗೆ ಮಾಡವ. ಒಬ್ರದೊಬ್ರದ್ದು ಒಂದೊಂದು ತಲೆ ನಾವು. ಈ ಮುದುಕಿ ಬೇರೆ ಎಲ್ಲ ಹೋಯ್ತಾ ಗೊತ್ತಿಲ್ಲ, ಇದು ಬೇರೆ ಉಡ್ಕೊಂಡು ಹೋಗ್ಬೇಕೀಗ. ಹ್ಞೂ ಅತ್ತೆ ಹ್ಞೂ. ಯಾವನ ಸಿಕ್ಕದಂತೆ ಅಪರೂಪ ಅಂತೆ, ಅಪರೂಪಕ್ಕೆ ಅಪರೂಪ ಹೊಡಿಬಾರೋ ಅಂತ ಹೇಳ್ದಂತೆ ಇವರು ಹೊಡೆದುಬಿಟ್ಟು ಬಂದಂತೆ. ಅಯ್ಯೋ ದೇವಾ, ಅತ್ತೆಯವ್ರು ಬೇರೆ ಎಲ್ಲೋದ್ರು ಗೊತ್ತಿಲ್ಲಲ್ಲ, ಆಗ್ಲಿಂದ ಕಾಣ್ತಾ ಇಲ್ಲ. ಎಲ್ಲೋದ್ರು ಕತ್ಲೆ ಬೇರೆ ಆಗ್ತಾ ಇದೆ. ಅತ್ತೆಯವರೇ, ನಮ್ಮ ಅತ್ತೆಯವ್ರಿಗೆ ಕಿವಿ ಕೇಳ್ತದ ಹಂಗೆ ಕರಿತಾ ಇದೀನಿ ನಾನು. ನೋಡ್ಕೊಬರೋಣ. ಅವ್ವ ಬಾರೋ ಒಳಗೆ. ಯಾಕೋ ಅವ್ವ ಅವ್ವ ಅಂತ ಹೇಳ್ತಿದ್ಯಾ? ಬಾ ಒಳಗೆ. ಸ್ವಲ್ಪ ಆಚೆ ಬಂದು ನೋಡಮ್ಮ ನೀನು. ಅಯ್ಯೋ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಬಾ ನೀನೇ. ನೀನು ಬಾಮ್ಮ. ಸರಿ ಬಂದೆ. ಯಾರು ಈ ಹುಡುಗಿ? ಕುತ್ತಿಲಾರ. ಅಮ್ಮ ಆಶೀರ್ವಾದ ಮಾಡಿ ನನಗೆ. ಸತ್ಯವರೇ ಆಶೀರ್ವಾದ. ಸರಿ ಸಣ್ಣ. ಏನೋ ಇದು? ಏನ್ ನಿನ್ನ ಅವತಾರ? ಏನ್ ನಿನ್ನಿದು? ಯಾವ ಹುಡುಗಿ? ಯಾರವಳು? ಎಲ್ಲಿಂದ ಕರ್ಕೊಂಡು ಬಂದೆ? ಯಾವ ಭಾಷೆ ಅಂತ ಮಾತಾಡ್ತಿದ್ದಾಳ ಅವಳು? ಅಮ್ಮ ಅವಳು ನಿನ್ನ ಸೊಸೆ. ಸೊಸೆ ಗಿಸೆ ಅಂದ್ರೆ ತೆಗೆದು ತಲೆ ಬಿಡೋ ಕಡ್ದಾಗ್ಬಿಡ್ತೀನಿ ನಿನ್ನ. ಎತ್ತಿ ಒತ್ತಿ ಬೆಳೆಸಿದೀನಿ ನಾನು. ಇದಕ್ಕ ನಿಮ್ಗೆ ಒಂದು ಚಂದಾಗ ಒಂದು ಹುಡುಗಿ ನೋಡಿ ಮದುವೆ ಮಾಡಿಸ್ತಿದ್ದೆ. ಅಷ್ಟು ಅರ್ಜೆಂಟ್ ಆಯ್ತಾ ನಿನಗೆ? ಯಾರ ಈ ಹುಡುಗಿ? ಎಲ್ಲಿಂದ ಕರ್ಕೊಂಡು ಬಂದೆ ನೀನು ಇವಳ? ಅಮ್ಮ ಎಲ್ಲ ಹೇಳ್ತೀನಿ. ಅಪ್ಪ ಎಲ್ಲಿ? ಅಪ್ಪ ಈಗ ನಿನ್ನ ನೋಡಿದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ. ರೀ ಏನೇದು ಈ ಸ್ವಲ್ಪ ಬಂದ್ ನೋಡಿ ಏನ್ ಮಾಡಿದ ನಿಮ್ಮ ಮಗ? ಏನ್ ಮಾಡ್ದ? ಬಂದೇರು. ಏನೋ ಇದು? ಅಪ್ಪ ನನ್ನ ಹುಡುಗಿ ಮದುವೆ ಆಗಿ ಬಂದಿದ್ದೀವಿ. ಅವ್ರ ಮನೇಲಿ ಒಪ್ಪಲಿಲ್ಲ, ಅದಕ್ಕೆ ಅವಳಿಗೆ ಮದುವೆ ಮಾಡ್ಸೋಕ್ಕೆ ಅಂತ ಹೊರಟಿದ್ರು. ಅದಕ್ಕೆ ನಾನು ನಿಮಗೂ ಹೇಳದೆ ಅವ್ರಿಗೂ ಹೇಳದೆ ಓಡಿ ಹೋಗಿ ಮದುವೆ ಆಗಿ ಬಂದಿದ್ದೀವಿ ಅಪ್ಪ. ಅದೆಲ್ಲ ಗೊತ್ತಿಲ್ಲ. ಎಲ್ಲಿಂದ ಕರ್ಕೊಬಂದೆ ಆ ಹುಡ್ಗಿನ ಅಲ್ಲೇ ಬಿಟ್ಬಿಟ್ಟು ಬಂದ್ರೆ ಸರಿ, ಇಲ್ಲಂದ್ರೆ ನೀನು ಮಚ್ಚಲ್ಲೇ ಕರ್ದಾಕ್ತೀನಿ ಈಗ. ಅಪ್ಪ ನಾನು ಮದುವೆ ಮಾಡ್ಕೊಂಡು ಬಂದಾಯ್ತು, ಅವಳನ್ನ ಮನೆಗೆ ಕರ್ಕೊಬಂದಾಯ್ತು ತಾಳಿ ಕಟ್ಟಿ. ನೀವೇನು ಈಗ ಕಳಿಸಿ ಅಂತ ಹೇಳ್ತಿದ್ದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾವಿಬ್ರು ಪ್ರೀತಿ ಮಾಡಿದ್ದೀವಿ, ಅದಕ್ಕೆ ಮದುವೆ ಆಗಿದ್ದೀವಿ. ಅಮ್ಮ ನಿನ್ನ ಒತ್ತಿ ಬೆಳೆಸಿ ಮಾಡಿದಕ್ಕೆ ನೀನು ಕೊಟ್ಟ ಉಡುಗೊರೆನೇ ಇದು. ಹೋಗ್ಲಿ ಬಿಡು. ಆ ಹುಡುಗಿ ಎಲ್ಲಿ ಅವಳು? ಅವ್ರ ಮನೇಲಿ ಒಪ್ಪಿಗೆ ಇದೆಯಾ? ಅದು ಇದು ಪರವಾಗಿಲ್ಲ, ನಮಗಾದ್ರೆ ಹೇಳ್ಬೋದಿತ್ತಲ್ಲ. ನಿನ್ನ ಬಾಯಿ ಸೌದೋಗಿತ್ತಾ? ಅಮ್ಮ ನಿಮ್ಗೆ ಹೇಳೋಕ್ಕೆ ಅಂತ ಟ್ರೈ ಮಾಡಿದೆ ನಾನು. ಎಷ್ಟು ಸಲ ಕಾಲ್ ಮಾಡಿದೆ, ನೀವು ರಿಸೀವೇ ಮಾಡಿಲ್ಲ. ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೇ ಇದ್ದೀನಿ, ನೀವು ಕಾಲೇ ರಿಸೀವ್ ಮಾಡಿಲ್ಲ. ರಿಟರ್ನ್ ಮಾಡಬೇಕು ಅಂತ ನಿಮಗೂ ಯೋಚನೆ ಇಲ್ಲ. ಮಗ ಎಲ್ಲಾದರೂ ಹೋಗಲಿ, ಏನಾದರೂ ಮಾಡ್ಕೊಳ್ಳಿ, ಹಾಳು ಬಿದ್ದೋಗ್ಲಿ, ಒಟ್ರಾಸಿ ನೀವು ಚೆನ್ನಾಗಿರ್ಬೇಕು ಅಲ್ವಾ ಅಮ್ಮ? ಇರೋನ ಮಾಡ್ತೀನಿ. ಎಷ್ಟು ಮಾತಾಡ್ತಾ ನೀವು? ಎಲ್ಲಿಗ್ರಿ? ಬನ್ರಿ ಇಲ್ಲಿ. ಇರು 1 ನಿಮಿಷ. ನನಗೊಂದು ಮಾತು ಹೇಳ್ಬೋದಿತ್ತಲ್ಲ. ಸೈಡ್ ಬಿಡಿ, ಅವನ್ನ ಮಾಡ್ತೀನಿ. ಇವತ್ತು ಒಂದು ಕಡ್ದೆ ಹಾಕ್ತೀನಿ. ಸೈಡ್ ಬಾ. ಕೊಲೆ ಆದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋಗಿ ಕೂತ್ರೂ ಪರವಾಗಿಲ್ಲ. ಇಂಥ ಮಗ ನನಗೆ ಬೇಡ ಅಂದ್ರೆ ಬೇಡ. ಸೈಡ್ ಬಾ ಇಲ್ಲಿ. ಬೇಡ ಆ ಥರ ಮಾಡಬೇಡ್ರಿ. ನೀವು ಕಡ್ದು ಜೈಲಿಗೆ ಹೋಗ್ಬಿಟ್ರೆ ನನಗೆ ಯಾರ್ರಿ ಗತಿ? ಅಯ್ಯೋ ನನಗಿರೋದೊಂದು ಮಗ ರೀ. ಬೇಡ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಏನೋ ತಪ್ಪ ತಿಳಿದೆ ತಪ್ಪು ಮಾಡಿಬಿಟ್ಟ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಇನ್ನು ತಾಳಿ ಕಟ್ಟಾಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ರೀ ನಮ್ಮ ಕೈಯಿಂದ. ಬಿಟ್ಬಿಡಿ, ಹೋಗ್ಲಿ ಬಿಟ್ಬಿಡಿ. ನೀನು ಹಿಂಗೆ ಮಾಡಿನೇ ನೀನು ತಲೆ ಮೇಲೆ ಕೂಸ್ಕೊಂಡಿದ್ದು. ಇಲ್ಲ ನಿನ್ನ ಫಸ್ಟ್ ಸರಿ ಮಾಡಿದ್ರೆ ಅವನು ಯಾಕೆ ಹಿಂಗೆ ಆಡ್ತಿದ್ದ ನಿನ್ನ? ಅಯ್ಯೋ ಅಮ್ಮ. ಅಪ್ಪ ನಾನು ಮಾಡಿದ್ದಕ್ಕೆ ಅಮ್ಮಂಗೆ ಹೊಡಿತಿದ್ದೀರಾ? ನಿನ್ನ ಕಡೆಯೋಗಿ ಬಂದಿದ್ದು ಅಷ್ಟೊತ್ತಿಗೆ ಹೊರಟು ಬಂದ್ಲು ನೀನು. ನಿಲ್ಸಿ. ಏನ್ ಮಾಡ್ದಂತ ನನ್ನ ಮಗ?
ಕಡಿಯಕ್ಕೆ ಹೋಗ್ತಿದ್ದೀರಾ? ಏನೋ ಮದುವೆ ಆದ, ನೀವು ಮದುವೆ ಆಗಿದ್ದಿಲ್ವಾ? ಹಾಗೇನೆ ಒಂದು ನನ್ನ ಮಗನಿಗೆ ಒಂದು ಮಾತು ಬೈದ್ರಿ ಮತ್ತೆ ನಾನಾಗಿರಲ್ಲ. ಹೌದಾ? ನೀನೇ ಆಗಿರಲ್ವಾ ಇನ್ನು? ಏನೋ ತಪ್ಪು ಮಾಡ್ಬಿಟ್ಟ ಬಿಡಿ, ಹೋಗಿ ಸಂಸ್ಬಿಡಿ. ಇದೆ ಏನು ಮಾಡೋಕ್ಕಾಗಲ್ಲ, ಇನ್ನು ತಾಳಿ ಕಟ್ಟಾಯ್ತು, ಇನ್ನು ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಹೋಗ್ಲಿ. ಈಗ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಅವ್ರಿಗೆಲ್ಲ ಎಂತ ಉತ್ತರ ಕೊಡ್ಲಿ? ಹೆಂಗೆ ತಲೆ ಎತ್ಕೊಂಡು ತಿರ್ಗ್ಲಿ ನಾನು? ಹಂಗೆ ಮಾಡ್ಬಿಟ್ಟಲ್ಲ ಇವನು. ಅಯ್ಯೋ ಅವ್ನು ಹುಡುಗರಿ, ಅವ್ನು ಮಾಡಿದ್ರೆ ಆ ಥರ ಏನೂ ಇಲ್ಲ. ಏನಾದರೂ ಮಾಡ್ಕೊಡಿ. ತಲೆ ತಗ್ಸಂಗೆ ಮಾಡ್ಬಿಟ್ಟೆ ನೋಡು ನೀನು ಈ ಕೆಲಸದಿಂದ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಕರ್ಕೊಂಡು ಬಾ ಅವಳನ್ನ ಒಳಗೆ. ಸೇಜ ಸರ್ಕೋಸೋಡ ಸಿನ್ನಿ ಸೆಲ್ಲ ಸೊಳ್ಳೆದಕ್ಕೆ ಸಾಗೋದು. ಸೊಳಗೆ ಸೋಗೋಣ. ಸಳ್ಬಾರ್ದು, ಸಾನ್ಸಿನ ಜೊತೆ ಯಾವಾಗಲೂ ಸುರ್ತೀನಿ. ಹೌದು, ಸಂಗೆ ಸೊತ್ತು ಸಾದ್ರೆ ಯಾಕೋ ತುಂಬ ಸೇಸರಾಗ್ತಿದೆ. ಸೇಸರ್ ಮಾಡ್ಕೋಬೇಡ, ಎಲ್ಲ ಸರಿಯಾಗುತ್ತೆ. ಸುಸಿಯಾಗಿರು. ಸಾಂಜ್ ಜೊತೆ ಯಾವಾಗಲೂ ಸಿರ್ತೀನಿ. ಸೊಳಗೆ ಸೋಗೋಣ ಸಿಗ.